ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಗುರು ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಮೊದಲನೆಯ ಪ್ರಶ್ನೆ, ಅಧಿಕ ಉಪ್ಪು ತಿಂದರೆ ಯಾವ ಕಾಯಿಲೆ ಬರುತ್ತದೆ? ನಿಮ್ಮ ಆಯ್ಕೆಗಳು: ಹುಣ್ಣುಗಳು, ಗ್ಯಾಸ್ಟ್ರಿಕ್, ಶುಗರ್, ಎದೆಯುರಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಎದೆಯುರಿ. ಎರಡನೆಯ ಪ್ರಶ್ನೆ, ಯಾವ ಹಣ್ಣನ್ನು ತಿಂದರೆ ಉಸಿರಾಟ ಬೇಗ ಕಡಿಮೆಯಾಗುತ್ತದೆ? ನಿಮ್ಮ ಆಯ್ಕೆಗಳು: ಬಾಳೆಹಣ್ಣು, ಕಿತ್ತಳೆ ಹಣ್ಣು, ದ್ರಾಕ್ಷಿ ಹಣ್ಣು, ಖರ್ಜೂರ. ಸರಿಯಾದ ಉತ್ತರ ಆಪ್ಷನ್ ಡಿ, ಖರ್ಜೂರ. ಮೂರನೆಯ ಪ್ರಶ್ನೆ, ಸಕ್ಕರೆ ಪಾತ್ರೆಯಲ್ಲಿ ಯಾವುದು ಹಾಕಿದರೆ ಇರುವೆಗಳು ಬರುವುದಿಲ್ಲ? ನಿಮ್ಮ ಆಯ್ಕೆಗಳು: ಬೇವಿನ ಎಲೆ, ಜೀರಿಗೆ, ಮೆಣಸು, ಲವಂಗ. ಸರಿಯಾದ ಉತ್ತರ ಆಪ್ಷನ್ ಡಿ, ಲವಂಗ. ನಾಲ್ಕನೆಯ ಪ್ರಶ್ನೆ, ಯಾವ ಎಣ್ಣೆಯಿಂದ ತಲೆಯ ಮೇಲೆ ಹೊಸ ಕೂದಲು ಬೆಳೆಯುತ್ತದೆ? ನಿಮ್ಮ ಆಯ್ಕೆಗಳು: ಮೀನಿನ ಎಣ್ಣೆ, ಈರುಳ್ಳಿ ಎಣ್ಣೆ, ತೆಂಗಿನ ಎಣ್ಣೆ, ಸಾಸಿವೆ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಈರುಳ್ಳಿ ಎಣ್ಣೆ. ಐದನೆಯ ಪ್ರಶ್ನೆ, ಯಾವ ರಕ್ತದ ಗುಂಪಿನ ರೋಗಿಗಳು ಬೇಗ ಸಾಯುತ್ತಾರೆ? ನಿಮ್ಮ ಆಯ್ಕೆಗಳು: ಬಿ ಗುಂಪು, ಓ ಗುಂಪು, ಎ ಬಿ ಗುಂಪು, ಎ ಗುಂಪು. ಸರಿಯಾದ ಉತ್ತರ ಆಪ್ಷನ್ ಎ, ಬಿ ಗುಂಪಿನವರು. ಆರನೆಯ ಪ್ರಶ್ನೆ, ಯಾವ ಹಣ್ಣು ದೇಹದಲ್ಲಿ ಕ್ಯಾಲ್ಸಿಯಂ ಅನ್ನು ತ್ವರಿತವಾಗಿ ಹೆಚ್ಚಿಸುತ್ತದೆ? ನಿಮ್ಮ ಆಯ್ಕೆಗಳು: ಬಾಳೆಹಣ್ಣು, ಸೇಬು, ಅನಾನಸ್, ನಿಂಬೆ. ಸರಿಯಾದ ಉತ್ತರ ಆಪ್ಷನ್ ಎ, ಬಾಳೆಹಣ್ಣು ಮತ್ತು ಆಪ್ಷನ್ ಡಿ, ನಿಂಬೆ. ಏಳನೆಯ ಪ್ರಶ್ನೆ, ರಾತ್ರಿ ದೀಪ ಹಚ್ಚಿ ಮಲಗಿದರೆ ಯಾವ ಕಾಯಿಲೆ ಬರುತ್ತದೆ? ನಿಮ್ಮ ಆಯ್ಕೆಗಳು: ಕಾಮಾಲೆ, ಹೃದಯ ರೋಗ, ಕ್ಯಾನ್ಸರ್, ಉಸಿರಾಟದ ತೊಂದರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಹೃದಯ ರೋಗ. ಎಂಟನೆಯ ಪ್ರಶ್ನೆ, ಶ್ವಾಸಕೋಶವನ್ನು ಸ್ವಚ್ಛಗೊಳಿಸಲು ಯಾವ ಹಣ್ಣು ಉತ್ತಮ? ನಿಮ್ಮ ಆಯ್ಕೆಗಳು: ಸೇಬು ಹಣ್ಣು, ಕಿತ್ತಳೆ ಹಣ್ಣು, ದ್ರಾಕ್ಷಿ ಹಣ್ಣು, ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ, ಸೇಬು ಹಣ್ಣು. ಒಂಬತ್ತನೆಯ ಪ್ರಶ್ನೆ, ಯಾವ ಮರವನ್ನು ಸೂರ್ಯನ ಮಗಳು ಎಂದು ಕರೆಯಲಾಗುತ್ತದೆ? ನಿಮ್ಮ ಆಯ್ಕೆಗಳು: ಹತ್ತಿ ಮರ, ಬೇವಿನ ಮರ, ಹುಣಸೆ ಮರ, ಮಾವಿನ ಮರ. ಸರಿಯಾದ ಉತ್ತರ ಆಪ್ಷನ್ ಎ, ಹತ್ತಿ ಮರ. ಹತ್ತನೆಯ ಪ್ರಶ್ನೆ, ಯಾವ ಹಣ್ಣನ್ನು ತಿನ್ನುವುದರಿಂದ ಮುಖದ ಮೊಡವೆಗಳನ್ನು ಹೋಗಲಾಡಿಸಬಹುದು? ನಿಮ್ಮ ಆಯ್ಕೆಗಳು: ಅನಾನಸ್, ಚೆರಿ, ಕಿತ್ತಳೆ, ಪೇರಳೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಚೆರಿ. ಹನ್ನೊಂದನೆಯ ಪ್ರಶ್ನೆ, ಯಾವ ಚಹಾವು ರಕ್ತದೊತ್ತಡವನ್ನು ತ್ವರಿತವಾಗಿ ಕಡಿಮೆ ಮಾಡುತ್ತದೆ? ನಿಮ್ಮ ಆಯ್ಕೆಗಳು: ಸಕ್ಕರೆ ಚಹಾ, ಲವಂಗ ಚಹಾ, ನಿಂಬೆ ಚಹಾ, ಶುಂಠಿ ಚಹಾ. ಸರಿಯಾದ ಉತ್ತರ ಆಪ್ಷನ್ ಡಿ, ಶುಂಠಿ ಚಹಾ. ಹನ್ನೆರಡನೆಯ ಪ್ರಶ್ನೆ, ಫ್ರಿಡ್ಜ್ ನೀರು ಜಾಸ್ತಿ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ನಿಮ್ಮ ಆಯ್ಕೆಗಳು: ಉಸಿರಾಟದ ತೊಂದರೆ, ಹೃದಯ ರೋಗ, ಅಸ್ತಮ,
ಕಾಮಾಲೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯ ರೋಗ. 13ನೆಯ ಪ್ರಶ್ನೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸಿಹಿ ತಿಂಡಿಗಳನ್ನು ತಿನ್ನುವುದರಿಂದ ಯಾವ ಕಾಯಿಲೆ ಬರುತ್ತದೆ? ನಿಮ್ಮ ಆಯ್ಕೆಗಳು ಕ್ಯಾನ್ಸರ್, ಕಾಮಾಲೆ, ಸೋಮಾರಿ, ಮಧುಮೇಹ. ಸರಿಯಾದ ಉತ್ತರ ಆಪ್ಷನ್ ಡಿ ಮಧುಮೇಹ. 14ನೆಯ ಪ್ರಶ್ನೆ, ಉಸಿರಾಟದ ತೊಂದರೆಗಳಿಗೆ ಉತ್ತಮ ಆಹಾರ ಯಾವುದು? ನಿಮ್ಮ ಆಯ್ಕೆಗಳು ಹಾಲು, ಮೊಟ್ಟೆ, ಮೀನು, ಕೋಳಿ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. 15ನೆಯ ಪ್ರಶ್ನೆ, ಭಿಕ್ಷೆ ಬೇಡಲು ಯಾವ ದೇಶಕ್ಕೆ ಪರವಾನಗಿ ಅಗತ್ಯವಿದೆ? ನಿಮ್ಮ ಆಯ್ಕೆಗಳು ಸ್ವೀಡನ್, ಜಪಾನ್, ಕೆನಡಾ, ಕೊರಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ಸ್ವೀಡನ್. 16ನೆಯ ಪ್ರಶ್ನೆ, ಯಾವ ಹಣ್ಣು ತಿಂದರೆ ಮಲಬದ್ಧತೆ ನಿವಾರಣೆಯಾಗುತ್ತದೆ? ನಿಮ್ಮ ಆಯ್ಕೆಗಳು ಸೇಬು, ಬಾಳೆಹಣ್ಣು, ದ್ರಾಕ್ಷಿ, ಕಿತ್ತಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆಹಣ್ಣು. 17ನೆಯ ಪ್ರಶ್ನೆ, ನಾಯಿ ಯಾವ ಬಣ್ಣದಿಂದ ಕೋಪಗೊಳ್ಳುತ್ತದೆ? ನಿಮ್ಮ ಆಯ್ಕೆಗಳು ಕೆಂಪು, ಹಳದಿ, ಬಿಳಿ, ಕಪ್ಪು. ಸರಿಯಾದ ಉತ್ತರ ಆಪ್ಷನ್ ಡಿ ಕಪ್ಪು. 18ನೆಯ ಪ್ರಶ್ನೆ, ಯಾವ ದೇಶದ ಜನರು ಹೆಚ್ಚು ಸೋಮಾರಿಗಳು? ನಿಮ್ಮ ಆಯ್ಕೆಗಳು ಬಾಂಗ್ಲಾದೇಶ, ಇಂಡೋನೇಷಿಯಾ, ಭಾರತ, ನೇಪಾಳ. ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡೋನೇಷಿಯಾ. ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಧನ್ಯವಾದಗಳು.